ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಅಕ್ಟೋಬರ್ ತಿಂಗಳ 10ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಆಶ್ವಯುಜ ಮಾಸ ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 12 ಗಂಟೆ 14 ನಿಮಿಷದವರೆಗೆ ಇರಲಿದೆ. ನಂತರ ಪಂಚಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಕೃತ್ತಿಕಾ ನಕ್ಷತ್ರ. ಇದು ಈ ದಿನ ರಾತ್ರಿ 10 ಗಂಟೆ 44 ನಿಮಿಷದವರೆಗೆ ಇರಲಿದೆ. ನಂತರ ರೋಹಿಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 16 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಿಯೋಗ. ಇದು ಈ ದಿನ ಸಂಜೆ 5 ಗಂಟೆ 41 ನಿಮಿಷದವರೆಗೆ ಇರಲಿದೆ. ನಂತರ ವ್ಯತಿಪಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಕನ್ಯಾ, ಚಂದ್ರ ಇರುವಂಥ ರಾಶಿ ವೃಷಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 40 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 9 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 11 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3 ಗಂಟೆ 8 ನಿಮಿಷದಿಂದ ಸಂಜೆ 4 ಗಂಟೆ 38 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 8 ಗಂಟೆ 38 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 24 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 31 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 17 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಚಟುವಟಿಕೆಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 44 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 31 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ 3 ಗಂಟೆ 21 ನಿಮಿಷದಿಂದ ಸಂಜೆ 4 ಗಂಟೆ 47 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 8 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 5 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ, ದಂಪತಿಗಳಿಗೆ ತುಂಬಾ ಉತ್ತಮವಾದಂತಹ ದಿನ. ಹಾಗೆ ಶುಕ್ರ ಸೌಂದರ್ಯಕ್ಕೆ, ಆಡಂಬರಕ್ಕೆ, ಮನರಂಜನೆಗೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಮನಸ್ಸಿಗೆ ತುಂಬ
ಸಂತೋಷ ಸಿಕ್ಕುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಪ್ರಣಯಕ್ಕೂ ಕೂಡ ಈ ದಿನ ತುಂಬ ಮಹತ್ವ ಇರುವಂಥ ಸಂದರ್ಭ. ಹಾಗೆ ಈ ಮನೆಗಾಗಲಿ, ವಾಹನಕ್ಕಾಗಲಿ, ಹಣಕ್ಕಾಗಲಿ, ದುಡಿಮೆಗಾಗಲಿ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಕಂಫರ್ಟ್ ಝೋನ್ ಏನಿದೆ, ನಿಮ್ಮ ಸುಖ ಸೌಲಭ್ಯ ಅದನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ತುಂಬ ಅನುಕೂಲತೆಗಳಿರುವಂಥ ಸಂದರ್ಭ. ಹಾಗೆ ಇಂಥ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ದಿನ ಗುರುಹೋರದಲ್ಲಿ ನಿಮ್ಮ ಮನಸ್ಸಿಗೆ ಸಂತೋಷ ಸಿಕ್ಕುವಂಥ ಹಾಗೆ ಕೆಲವೊಂದು ಭೌತಿಕ ಸೌಲಭ್ಯಗಳನ್ನು ಪಡ್ಕೊಳ್ಳುವಂಥ ವಿಚಾರಗಳನ್ನು ನೀವು ಮುಂದುವರಿಸಬಹುದು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 8 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 8 ನಿಮಿಷದಿಂದ ಸಂಜೆ 6 ಗಂಟೆ 8 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 8 ನಿಮಿಷದಿಂದ ರಾತ್ರಿ 1 ಗಂಟೆ 8 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಆದರೆ ಈ ಬೆಳಗಿನ ಅವಧಿಯ ಗುರುಹೋರದ ಸಮಯದಲ್ಲಿ ಸ್ವಲ್ಪ ರಾಹುಕಾಲ ಕೂಡ ಇರುತ್ತೆ. ಇದನ್ನು ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ಶನಿಹೋರ ಕೂಡ ತುಂಬ ಫೇವರಬಲ್ ಆಗಿದೆ. ಇದು ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ಅನುಕೂಲಕರವಾಗಿರುವಂತಹ ಫಲಿತಾಂಶಗಳನ್ನು ತಂದುಕೊಡುವಂತಹ ಸಮಯ. ಅದರಲ್ಲೂ ಈ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಈ ದಿನ ತುಂಬ ಅಭಿವೃದ್ಧಿ ಇರುತ್ತೆ. ನಿಮ್ಮ ಕೆಲಸಗಳು ಶನಿಹೋರದಲ್ಲಿ ಆರಂಭ ಆಗಿದ್ರೆ, ಇನ್ನು ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣಗಳಿದ್ರೆ ಜಡ್ಜ್ಮೆಂಟ್ ವಿಚಾರದಲ್ಲಿ ಅದು ಕೂಡ ಅನುಕೂಲ ಉಂಟಾಗುತ್ತೆ ಈ ಶನಿಹೋರದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿದ್ರೆ. ಹಾಗಾಗಿ ಈ ದಿನ ಶನಿಹೋರ ಇರುವಂತಹ ಸಮಯ ಬೆಳಿಗ್ಗೆ 9 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 8 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 8 ನಿಮಿಷದಿಂದ ಸಂಜೆ 5 ಗಂಟೆ 8 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 8 ನಿಮಿಷದಿಂದ ರಾತ್ರಿ 12 ಗಂಟೆ 8 ನಿಮಿಷದವರೆಗೆ ಶನಿಹೋರ ಇರುವಂತಹ ಸಮಯ. ಇದನ್ನು ಕೂಡ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಚಂದ್ರಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ಫೇವರಬಲ್ ಆಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ತುಂಬ ಅನುಕೂಲತೆ ಇದೆ. ಹಾಗೆ ಈ ಹೋಟೆಲ್ ಬಿಸ್ನೆಸ್ ನಡೆಸೋವಂಥವ್ರಿಗೂ ಕೂಡ ಈ ಚಂದ್ರಹೋರ ತುಂಬ ಅನುಕೂಲವನ್ನು ತರುವಂಥದ್ದು. ಇನ್ನು ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ತುಂಬ ಸೌಲಭ್ಯಗಳಿರುವಂಥ ಸಂದರ್ಭ ಇದೆ ಈ ಚಂದ್ರಹೋರದಲ್ಲಿ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 8 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 8 ನಿಮಿಷದಿಂದ ಸಂಜೆ 4 ಗಂಟೆ 8 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 8 ನಿಮಿಷದಿಂದ ರಾತ್ರಿ 11 ಗಂಟೆ 8 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ನಿಮ್ಮ ಚಟುವಟಿಕೆಗಳನ್ನಾಗಲಿ ನಿಮ್ಮ ಪ್ರಯಾಣವನ್ನಾಗಲಿ ಈ ರವಿ ಹೋರಾದಲ್ಲಿ ಪ್ರಾರಂಭ ಮಾಡಬೇಡಿ. ಇನ್ನು ಗಣ್ಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಇಂಥ ವಿಚಾರಗಳೇನಾದರೂ ಇದ್ದರೆ ಅದನ್ನು ಕೂಡ ಈ ರವಿ ಹೋರಾದಲ್ಲಿ ಪ್ರಾರಂಭ ಮಾಡಬೇಡಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ಕೆಲಸ ಕಾರ್ಯಗಳಾಗಬೇಕಿದ್ರೆ ಅದನ್ನು ಕೂಡ ರವಿ ಹೋರಾದಲ್ಲಿ ಆರಂಭ ಮಾಡದೇ ಇರುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ರವಿ ಹೋರ ಇರುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 9 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 8 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 8 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 8 ನಿಮಿಷದಿಂದ ರಾತ್ರಿ 8 ಗಂಟೆ 8 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ಮೊದಲು ತಿಳ್ಕೊಳ್ಬೇಕು. ಅದೇ ರೀತಿ ಯಾವ ಕೆಲಸವನ್ನು ಯಾವ ಹೊರದಲ್ಲಿ ಆರಂಭ ಮಾಡಿದ್ರೆ ಉತ್ತಮ ಫಲ ಸಿಕ್ಕತ್ತೆ ಇದನ್ನು ಕೂಡ ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ. ನಿಮ್ಮ ಒಂದು ಪ್ರಯತ್ನವನ್ನು ಅಲ್ಲಿ ಮುಂದುವರಿಸಿ. ನೀವು ನಿರೀಕ್ಷೆ ಮಾಡಿದಂಥ ಒಂದು ಫಲ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಕೃಷ್ಣ ಪಕ್ಷದ ಚತುರ್ಥಿ ಅಂತ ಹೇಳಿದ್ರೆ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಣೆ ಮಾಡುವಂಥ ಒಂದು ವಿಶೇಷ ದಿನ. ಹಾಗಾಗಿ ಈ ದಿನ ಸಂಕಷ್ಟಹರ ಚತುರ್ಥಿಯ ಪೂಜೆ ಇರುತ್ತೆ. ಅದರಲ್ಲೂ ಈ ದಿನ ಚಂದ್ರೋದಯ ಆಗುವಂಥದ್ದು ರಾತ್ರಿ 8 ಗಂಟೆ 55 ನಿಮಿಷಕ್ಕೆ. ನಂತರದಲ್ಲಿ ಈ ಪೂಜೆ, ಮಂಗಳಾರತಿ, ಪ್ರಸಾದ ವಿನಿಯೋಗ ಇರುವಂಥ ಸಂದರ್ಭ ಸಂಕಷ್ಟಹರ ಚತುರ್ಥಿಯ ದಿನ. ನಿಮ್ಮ ಕಷ್ಟಗಳು, ಸಮಸ್ಯೆಗಳು ಏನೇ ಇದ್ದರೂ ಈ ದಿನ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ
ಬಹಳ ಬೇಗ ಪರಿಹಾರ ಆಗುತ್ತೆ. ಇಲ್ಲ ಪರಿಹಾರ ಕಾಣುವಂಥ ಒಂದು ಮಾರ್ಗೋಪಾಯವಾದರೂ ನಿಮಗೆ ಹೊಳೆಯುತ್ತೆ. ಆ ಹಿನ್ನೆಲೆಯಲ್ಲಿ ನೀವು ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ನಾಳೆ ಶನಿವಾರ, ಇದನ್ನು ಪೆರಟಾಶಿ ಶನಿವಾರ ಅಂತ ಹೇಳಿ ಕರೆಯುವಂಥದ್ದು. ಬಹಳ ವಿಶೇಷವಾದಂತಹ ಶನಿವಾರ. ಅದರಲ್ಲೂ ನಾಳೆ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ, ಅಮೃತ ಸಿದ್ಧಿಯೋಗ ಕೂಡ ಇರುವಂತಹ ದಿನ. ಯಾವ ಸಂದರ್ಭದಲ್ಲಿ ರೋಹಿಣಿ ನಕ್ಷತ್ರ ಮತ್ತು ಶನಿವಾರ ಸಂಯೋಗ ಆಗುತ್ತೋ ಆ ದಿನ ಈ ಸಿದ್ಧಿಯೋಗಗಳು ರೂಪುಗೊಳ್ಳುವಂಥ ಸಂದರ್ಭ. ಹಾಗಾಗಿ ನಾಳೆಯ ದಿನವನ್ನು ನಿಮ್ಮ ವಿಶೇಷ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ, ಅದರಲ್ಲೂ ಶನಿವಾರ ಸ್ಥಿರವಾಸರ, ಹಾಗಾಗಿ ಸ್ಥಿರವಾದ ಶಾಶ್ವತವಾದಂತಹ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ನಾಳೆ ಮುಹೂರ್ತ ಚೆನ್ನಾಗಿದೆ. ಶನಿವಾರ ಅಂತ ಹೇಳಿ ನೀವು ಲೆಕ್ಕಾಚಾರ ಮಾಡುವಂಥದ್ದಲ್ಲ. ಅಲ್ಲಿ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಇರೋದ್ರಿಂದ ನೀವು ಕೆಲಸಗಳನ್ನು ಆರಂಭ ಮಾಡ್ಬೋದು, ಇಲ್ಲ ಒಂದು ಸಂಕಲ್ಪವನ್ನಾದರೂ ಮಾಡಿಕೊಡ್ಬೋದು ನಾಳೆ. ಹಾಗಾಗಿ ಈ ಸಿದ್ಧಿಯೋಗ ಇರುವಂಥ ಸಮಯ ನಾಳೆ ಬೆಳಿಗ್ಗೆ 6:08 ರಾತ್ರಿ 9:06 ಕೂಡ ಈ 2 ಯೋಗಗಳು ಇರುವಂಥದ್ದು. ಇದನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ದೀಪಾವಳಿಯ ಸಂದರ್ಭ ಅಂದರೆ ಕಾರ್ತಿಕ ಮಾಸದ ಸಂದರ್ಭದಲ್ಲಿ ಕೆಲವು ಗ್ರಹಗಳು ನೀಚ ಸ್ಥಿತಿಯನ್ನು ಹೊಂದುವಂಥ ಸನ್ನಿವೇಶ ಇದೆ. ಅದರಲ್ಲೂ ರವಿ ಇದೇ ಅಕ್ಟೋಬರ್ 17 ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂತಹ ಸಂದರ್ಭ. ಇಲ್ಲಿ ರವಿಗೆ ತುಲಾ ರಾಶಿ ನೀಚ ಸ್ಥಾನ, ಮೇಷರಾಶಿ ಉಚ್ಚ ಸ್ಥಾನ ಆಗಿರುತ್ತೆ. ಹಾಗಾಗಿ ಇಲ್ಲಿ ನೀಚ ಸ್ಥಾನದಲ್ಲಿ ಅಂದರೆ ತುಲಾ ರಾಶಿಯಲ್ಲಿ ರವಿ 1 ತಿಂಗಳ ಕಾಲ ಇರುವಂಥದ್ದು. ಇನ್ನು ಈಗಾಗಲೇ 9 ಅಕ್ಟೋಬರ್ ಕನ್ಯಾ ರಾಶಿಗೆ ಶುಕ್ರನ ಪ್ರವೇಶ ಆಗಿದೆ. ಇಲ್ಲಿ ಶುಕ್ರನಿಗೆ ಕನ್ಯಾ ರಾಶಿ ನೀಚ ಸ್ಥಾನ ಆಗಿರುತ್ತೆ, ಆದರೆ ಮೀನ ರಾಶಿ ಮಾತ್ರ ಉಚ್ಚ ಸ್ಥಾನ ಶುಕ್ರನಿಗೆ. ಹಾಗಾಗಿ ಇಲ್ಲಿ ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚ ಸ್ಥಾನದಲ್ಲಿರ್ತಾನೆ. ಇನ್ನು ಈ ಸಂದರ್ಭದಲ್ಲೇ ಶನಿ ವಕ್ರವಾಗಿರ್ತಾನೆ, ಗುರು ಕೂಡ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂತಹ ಸಂದರ್ಭ. ಹಾಗೆ ಈ ಅಕ್ಟೋಬರ್ 23 ಚಂದ್ರ ವೃಶ್ಚಿಕ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಇದು ಕೂಡ ಚಂದ್ರನಿಗೆ ನೀಚ ಸ್ಥಾನ. ಹೇಗೆ ವೃಷಭ ರಾಶಿ ಚಂದ್ರನಿಗೆ ಉಚ್ಚ ಸ್ಥಾನ ಆಗುತ್ತೋ ಅದೇ ರೀತಿಯಲ್ಲಿ ಈ ನೀಚ ಸ್ಥಾನದಲ್ಲಿ ವೃಶ್ಚಿಕದಲ್ಲಿ ಚಂದ್ರ ಇದ್ದಾಗ ಕೆಲವೊಂದು ಬದಲಾವಣೆಗಳು ಆಗುವಂತಹ ಸಂದರ್ಭ ಇದೆ. ಹಾಗಾಗಿ ಒಂದೇ ಬಾರಿಗೆ ನೀಚ ಸ್ಥಿತಿಯಲ್ಲಿ ರವಿ, ಚಂದ್ರ ಮತ್ತೆ ಶುಕ್ರ ಗ್ರಹಗಳು ಇರುವಂತಹ ಒಂದು ಸಂಯೋಗ ಇದು. ಹಾಗಾಗಿನೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಅವಧಿಯಲ್ಲೇ 3 ಪ್ರಮುಖವಾದಂತಹ ಗ್ರಹಗಳು ಅಂದರೆ ರವಿ, ಶುಕ್ರ ಮತ್ತು ಚಂದ್ರ ತಮ್ಮ ನೀಚ ಸ್ಥಿತಿಯಲ್ಲಿ ಇರ್ತಾರೆ. ಇದರ ಪರಿಣಾಮದಿಂದ ಕೆಲವೊಂದು ರಾಶಿಯವರ ಮೇಲೆ ವಿಭಿನ್ನವಾದಂತಹ ಪರಿಣಾಮಗಳು ಉಂಟಾಗುತ್ತೆ. ಇದನ್ನು ಕೂಡ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು. ಇಲ್ಲಿ ರವಿಗ್ರಹದ ಪ್ರಭಾವ ಹೇಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ 18 ಪೂರ್ಣವಾಗಿ ರವಿ ತುಲಾ ರಾಶಿಯಲ್ಲಿ ಇರ್ತಾನೆ. ಇಲ್ಲಿ ತುಲಾ ಸಂಕ್ರಮಣ ಆಗುವಂಥ ಸಂದರ್ಭ, ಕಾವೇರಿ ತೀರ್ಥೋದ್ಭವರ ಆಗುವಂಥದ್ದು, ತಲಕಾವೇರಿಯಲ್ಲಿ ಬಹಳ ವಿಶೇಷವಾದಂತಹ ಜಾತ್ರೆ ನಡೆಯುವಂತಹ ಸಂದರ್ಭ ಇದು. ಆ ದಿನವೇ ರವಿ ಸಂಕ್ರಮಣ ಆಗುವಂಥದ್ದು. ಇದನ್ನೇ ತುಲಾ ಸಂಕ್ರಮಣ ಅಂತ ಹೇಳಿ ಕರೀತಾರೆ. ಇಲ್ಲಿ ನೀಚ ಸ್ಥಿತಿಯಲ್ಲಿ ರವಿ ಇರೋದ್ರಿಂದ ವೃಶ್ಚಿಕ ರಾಶಿ, ಮೀನರಾಶಿ, ಕನ್ಯಾ ರಾಶಿ, ಕರ್ಕಾಟಕ ರಾಶಿ, ಮಿಥುನ ರಾಶಿ ಮತ್ತು ಕುಂಭರಾಶಿಯವರಿಗೆ ಹೆಚ್ಚು ಪ್ರಭಾವಗಳು ಉಂಟಾಗುತ್ತೆ ಅನ್ನುವಂಥ ವಿಚಾರವನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಇದರ ಬಗ್ಗೆ ನಾವು ಮುಂದೆ ವಿವರವಾಗಿ ತಿಳ್ಕೊಳ್ಳೋಣ. ಆದರೆ ಈ ದಿನ ಬಹಳ ಸ್ಥೂಲವಾಗಿ ಈ 3 ಗ್ರಹಗಳು ನೀಚ ಸ್ಥಾನದಲ್ಲಿದ್ದಾಗ ಯಾವ ಯಾವ ರಾಶಿಯವರಿಗೆ ವಿಚಿತ್ರವಾದಂತಹ ಫಲಗಳು ಸಿಕ್ಕತ್ತೆ, ಯಾರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ರವಿ ಆರೋಗ್ಯವನ್ನು ಕೊಡುವಂಥವನು, ಆರೋಗ್ಯಕ್ಕೆ ಕಾರಕ. ಅದರಲ್ಲೂ ಬಹಳ ಮುಖ್ಯವಾಗಿ ಕಣ್ಣಿಗೆ ಕಾರಕ ರವಿ. ಇಲ್ಲಿ ಈ ಹೃದಯ ಮತ್ತು ಕಣ್ಣಿನ ತೊಂದರೆಗಳು ಕೆಲವರಿಗೆ ಅನಾವಶ್ಯಕವಾಗಿ ಉಂಟಾಗುವಂಥದ್ದಿದೆ. ಈಗಾಗಲೇ ಹೇಳಿದಂತಹ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಅನಾವಶ್ಯಕವಾದಂತಹ ಒಳ ಜಗಳಗಳಾಗಲಿ ಭಿನ್ನಾಭಿಪ್ರಾಯಗಳಾಗಲಿ ಬರುವಂಥದ್ದು, ಇದರಿಂದ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ನ್ಯಾಯಾಲಯದ ಪ್ರಕರಣಗಳಲ್ಲಾಗಲಿ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಾಗಲಿ ಸ್ವಲ್ಪ ಚಾಲೆಂಜಿಂಗ್ ಆಗಿರುವಂತಹ ಸಂದರ್ಭ ಒದಗಿ ಬರುತ್ತೆ. ಹಾಗೆ ಇಲ್ಲಿ ಉದ್ಯೋಗದಲ್ಲಿ ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಈ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗುತ್ತೆ ಈ ರಾಶಿಯವರು. ಇನ್ನು ಚಂದ್ರ ಯಾವಾಗ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ಅದು ಚಂದ್ರನಿಗೆ ನೀಚ ಸ್ಥಾನ ಆಗಿರೋದ್ರಿಂದ ಮನಸ್ಸು ಸ್ವಲ್ಪ ಚಂಚಲವಾಗಿರುವಂತಹ ಸಂದರ್ಭ. ಹಾಗಾಗಿನೇ ಯಾವಾಗಲೂ ಕೂಡ ಮನಸ್ಸು ಅಶಾಂತವಾಗಿರುವಂತಹ ಒಂದು ಪರಿಸ್ಥಿತಿಯಲ್ಲೇ ಇರುತ್ತೆ. ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ, ತುಂಬಾ ಗೊಂದಲಗಳಿರುವಂತಹ ಸಂದರ್ಭ. ಇನ್ನು ಚಂದ್ರ
ತಾಯಿಯನ್ನ ಪ್ರತಿನಿಧಿಸೋದ್ರಿಂದ ತಾಯಿಯವರ ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡುಬರುವಂತಹ ಸಾಧ್ಯತೆಗಳಿದೆ. ಇಲ್ಲಿ ತಾಯಿಯವರಿಂದ ನಿಮಗೆ ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂಥದ್ದು, ತಾಯಿಯವರ ಒಂದು ಸಲಹೆಯನ್ನ ಮಾರ್ಗದರ್ಶನವನ್ನ ಕೇಳದೇ ಇರುವಂತಹ ಸಂದರ್ಭಗಳು ಕೂಡ ಈ ಸಂದರ್ಭದಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ವೃಷಭ ರಾಶಿ, ವೃಶ್ಚಿಕ ರಾಶಿ, ಮೇಷರಾಶಿ, ಧನುರಾಶಿ ಹಾಗೆ ಕರ್ಕಾಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈ ಚಂದ್ರ ವೃಶ್ಚಿಕದಲ್ಲಿ ನೀಚ ಸ್ಥಾನದಲ್ಲಿದ್ದಾಗ, ಇನ್ನು ಚಂದ್ರನನ್ನೇ ಅಧಿಪತಿಯಾಗಿ ಹೊಂದಿರುವಂತಹ ಕರ್ಕಾಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸುವಂಥದ್ದು, ಜೊತೆಗೆ ಈ ವಾಹನ ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಏನೋ ಸಣ್ಣ ಪುಟ್ಟ ಅವಘಡಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಚಂದ್ರನ ನೀಚ ಸ್ಥಿತಿಯಿಂದ ಈ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಆದರೆ ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಚಂದ್ರ ನೀಚ ಸ್ಥಾನದಲ್ಲಿ ಇದ್ರೂ ಕೂಡ ಗುರು ಕರ್ಕಾಟಕದಲ್ಲಿರ್ತಾನೆ. ಗುರುವಿಗೆ ಈ ಕರ್ಕಾಟಕ ರಾಶಿ ಉಚ್ಚ ಸ್ಥಾನ. ಹಾಗಾಗಿ ನೋಡಿ ಯಾವ ರೀತಿಯಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟವಾದಂತಹ ಉದಾಹರಣೆ. ಹಾಗಾಗಿ ಪರಮೋಚ್ಚ ಸ್ಥಿತಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಗುರು ಇದ್ದು ಆ ಚಂದ್ರ ನೀಡುವಂತಹ ದುಷ್ಪರಿಣಾಮ ಏನಿದೆ ವೃಶ್ಚಿಕ ರಾಶಿಯಲ್ಲಿ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಆದರೆ ಚಂದ್ರನಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಅದನ್ನ ಮುಂದೆ ನಾವು ವಿವರವಾಗಿ ನೋಡೋಣ. ಇನ್ನು ಈ ಶುಕ್ರ ಗ್ರಹದ ಪ್ರಭಾವ ಹೇಗಿರುತ್ತೆ, ಅದರಲ್ಲೂ ಈ ಶುಕ್ರ ಗ್ರಹ ಕನ್ಯಾ ರಾಶಿಯಲ್ಲಿ ಇದ್ದು ನೀಚ ಸ್ಥಾನದಲ್ಲಿರುವಂತಹ ಸಂದರ್ಭ. ಇಲ್ಲಿ ಶುಕ್ರ ಹಣಕಾಸಿನ ವ್ಯವಹಾರಗಳನ್ನ, ಪ್ರೀತಿ ಪ್ರೇಮದ ವಿಚಾರಗಳನ್ನ ತಿಳಿಸುವಂಥವನು. ಹಾಗಾಗಿ ಈ ದಿನ ಯಾಕೆ ಶುಕ್ರ ಗ್ರಹದ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ, ಭಾರ್ಗವ ವಾಸರ ಶುಕ್ರವಾರ. ಹಾಗಾಗಿ ಶುಕ್ರನ ಕಾರಕತ್ವಗಳು ಮುಂದೆ ವ್ಯತ್ಯಯಗಳಾಗಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪರಿಹಾರಗಳನ್ನ ಮಾಡಿಕೊಳ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ವಿಚಾರವನ್ನ ನಮ್ಮ ವೀಕ್ಷಕ ಬಂಧುಗಳಿಗೆ ತಿಳಿಸ್ತಾ ಇದೆ. ಇಲ್ಲಿ ಈ ಶುಕ್ರ ಗ್ರಹದ ಪ್ರಭಾವ ಕನ್ಯಾ ರಾಶಿಯವರಿಗೆ, ಮೇಷ ರಾಶಿಯವರಿಗೆ, ಧನುಸ್ಸು ರಾಶಿಯವರಿಗೆ ಮತ್ತೆ ಮೀನ ರಾಶಿಯವರಿಗೆ ನೇರವಾದ ಪ್ರಭಾವವನ್ನ ಬೀರುವಂಥದ್ದು. ಅದರಲ್ಲೂ ಈ ಕನ್ಯಾ ರಾಶಿಯಿಂದ ಶುಕ್ರನ ದೃಷ್ಟಿ ಏನಿದೆ ಅದು ಮೀನ ರಾಶಿಯ ಮೇಲೆ ಬೀಳ್ತಾ ಇರುತ್ತೆ. ಇಲ್ಲಿ ಬಹಳ ವಿಶೇಷವಾಗಿ ಈ ದಾಂಪತ್ಯದ ವಿಚಾರಗಳಲ್ಲಿ ದಂಪತಿಗಳ ಮಧ್ಯೆ, ಪ್ರೇಮಿಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಮುಂದುವರಿದ ಹಂತಕ್ಕೆ ತಲುಪುವಂತ ಸಾಧ್ಯತೆಗಳು ಇರುತ್ತೆ. ಹಾಗೆ ಈ ದಾಂಪತ್ಯ ಕಲಹಗಳು ಉಂಟಾಗುವಂಥದ್ದು, ದಾಂಪತ್ಯದಲ್ಲಿ ಬಿರುಕುಗಳು ಕಾಣಿಸಿಕೊಳ್ಳುವಂತಹ ಸಂದರ್ಭ ಇದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮಾನಸಿಕ ಒತ್ತಡಗಳು ಉಂಟಾಗುತ್ತೆ, ತುಂಬಾ ಕಿರಿಕಿರಿ ಆಗುತ್ತೆ, ಜಗಳಗಳಲ್ಲೇ ಈ ಸಂದರ್ಭ ನೀವು ದಿನ ಕಳೆಯುವಂತಹ ಸಂದರ್ಭ ಬರಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಕೆಲವರು ಸ್ಥಾನದಲ್ಲಿ ಬದಲಾವಣೆಗಳನ್ನು ಕಾಣುವಂಥದ್ದು ಇದೆ. ನಿಮ್ಮ ಅಧಿಕಾರ ಇರ್ಬೋದು, ನಿಮ್ಮ ಸಾಮಾಜಿಕ ಸ್ಥಾನಮಾನ ಇರ್ಬೋದು, ಇದರಲ್ಲಿ ತುಂಬಾ ವ್ಯತ್ಯಯಗಳು ಉಂಟಾಗುವಂಥದ್ದು ಇದೆ. ಇನ್ನು ಸ್ತ್ರೀಯರಿಗೆ ವಿಶೇಷವಾಗಿ ಸ್ತ್ರೀ ರೋಗಗಳು, ಅದರಿಂದ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ಶುಕ್ರನ ಕಾರಕತ್ವಗಳ ಬಗ್ಗೆ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವ್ರು, ಅದರಲ್ಲೂ ಈಗಾಗಲೇ ಹೇಳಿರುವಂತಹ ರಾಶಿಯವರು ತುಂಬಾ ಜಾಗೃತೆಯಿಂದ ಇರಿ. ಆದಷ್ಟು ವ್ಯವಹಾರಗಳನ್ನು ಮಾಡದೇ ಇರುವಂಥದ್ದು ಉತ್ತಮ. ಇನ್ನು ಎಲೆ ಮರೆ ಕಾಯಿಯಂತೆ ಈ ಸಂದರ್ಭದಲ್ಲಿ ನೀವು ಜೀವನ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಯಾವುದೇ ಸಾಹಸಕ್ಕೆ ಕೈ ಹಾಕಬೇಡಿ, ಯಾವುದೇ ಅದೃಷ್ಟದ ಜೊತೆಯಲ್ಲಿ ಆಟ ಆಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇದು ನಿಮಗೆ ಸ್ವಲ್ಪ ಸೆನ್ಸಿಟಿವ್ ಆಗಿರುವಂತಹ ಸಂದರ್ಭ. ಆದರೆ ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಕೆಲವೊಂದು ಪರಿಹಾರಗಳನ್ನು ಕೂಡ ತಿಳಿಸ್ತಾ ಇದೆ. ಅದನ್ನು ನೀವು ಅನುಸರಣೆ ಮಾಡಬೇಕು. ನಾವು ಮುಂದಿನ ಸಂಚಿಕೆಯಲ್ಲಿ ಈ 3 ಗ್ರಹಗಳ ನೀಚ ಸ್ಥಿತಿಯಿಂದ ಯಾವ ಯಾವ ರಾಶಿಯವರಿಗೆ ನಿರ್ದಿಷ್ಟವಾಗಿ ಯಾವ ಫಲಗಳು ಸಿಗ್ತಾ ಇದೆ ಅನ್ನುವಂಥ ವಿಚಾರವನ್ನ, ಜೊತೆಗೆ ಅವರು ಮಾಡಿಕೊಳ್ಳಬೇಕಾದಂತಹ ಕೆಲವೊಂದು ಪರಿಹಾರ ಕ್ರಮಗಳ ಬಗ್ಗೆ ಕೂಡ ತಿಳಿಸೋಣ. ಒಟ್ಟಾರೆ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ನಂಬಿಕೆಯಿಂದ ಹೊರಟಾಗ ಈ ನವಗ್ರಹಗಳ ಸ್ಥಿತಿಗಳು, ಅವುಗಳ ಉಚ್ಚ ಸ್ಥಾನ, ನೀಚ ಸ್ಥಾನ, ಮತ್ತೆ ಆ ಗ್ರಹಗಳ ಸಂಯೋಗ ಯಾವ ರೀತಿಯಲ್ಲಿರುತ್ತೆ, ಯಾವ ಗ್ರಹದ ದೃಷ್ಟಿ ಯಾವ ಗ್ರಹದ ಮೇಲೆ ಇರುತ್ತೆ, ಯಾವ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳಿದೆ, ಇವೆಲ್ಲವನ್ನು ಕೂಡ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಹಾಗಾಗಿ ಬಂಧುಗಳೇ, ಈ ಹಿನ್ನೆಲೆಯಲ್ಲಿ ನಾವು ಆರ್ಥಿಕ ಬಿಕ್ಕಟ್ಟುಗಳ ಬಗ್ಗೆ ಆಗಲಿ, ನಮ್ಮ ಸ್ಥಾನಮಾನಗಳ ಬದಲಾವಣೆಯ ಬಗ್ಗೆ ಆಗಲಿ, ನಮ್ಮಲ್ಲಿ ಇರುವಂತಹ ಸಂಬಂಧಗಳಲ್ಲಿ ವ್ಯತ್ಯಯಗಳು ಉಂಟಾಗುವಂತಹ ಸಂದರ್ಭದಲ್ಲಿ ಮಾಡಬೇಕಾಗಿರುವಂತಹ ಪರಿಹಾರಗಳೇನಿದೆ, ಈ ಎಲ್ಲದರ ವಿಚಾರವಾಗಿ ನಾವು ಪರಿಹಾರಗಳನ್ನು ಮಾಡೋಣ. ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಎಲ್ಲದಕ್ಕೂ ಕೂಡ ನಿಮ್ಮ ಮನೆ ದೇವರ, ಕುಲದೇವರ ಅನುಗ್ರಹವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ. ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ,
ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ದ್ವಿತೀಯದಲ್ಲಿ ಅಂದರೆ ಧನಸ್ಥಾನದಲ್ಲಿ, ವಾಕ್ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿದಾಯಕವಾಗಿರುವಂಥ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಹಾಗೆ ನಿಮ್ಮ ಒಂದು ದುಂದು ವೆಚ್ಚವನ್ನು ಕೂಡ ನಿಯಂತ್ರಣ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಆಗಬೇಕು ಈ ಸಂದರ್ಭದಲ್ಲಿ. ಹಾಗೆ ಈ ದಿನ ನಿಮ್ಮ ಯಾವುದೇ ವ್ಯವಹಾರಗಳಲ್ಲೂ ಕೂಡ ಮಿಶ್ರ ಫಲಗಳಿರುತ್ತೆ. ಹಾಗಾಗಿ ಹೆಚ್ಚಿನದ್ದನ್ನು ಏನನ್ನೂ ಕೂಡ ನಿರೀಕ್ಷೆ ಮಾಡದೆ ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಬೇಕಾಗಿದೆ. ಇನ್ನು ಕುಟುಂಬದ ಸದಸ್ಯರು ಈ ದಿನದಲ್ಲಿ ಸ್ವಲ್ಪ ಕಿರಿಕಿರಿಯನ್ನು ತರುವಂಥವ್ರು. ಮೊದಲಿಗಿಂತಲೂ ಈ ದಿನ ಹೆಚ್ಚು ಸಮಯ ಒಂದು ಕೆಲಸವನ್ನು ಮಾಡಲಿಕ್ಕೆ ತೆಗೆದುಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಆದರೆ ಈ ಕಾಲದ ಪರಿವೆ ಅನ್ನುವಂಥದ್ದು ಈ ದಿನ ನಿಮಗೆ ಗೊತ್ತಿರಲ್ಲ. ಟೈಮ್ ಈಸ್ ಮನಿ ಅನ್ನುವಂಥದ್ದರ ಅರ್ಥ ಈ ದಿನ ನಿಮಗೆ ಆಗಲ್ಲ. ಹಾಗಾಗಿನೇ ಈ ದಿನ ನಷ್ಟಗಳು ಪರೋಕ್ಷವಾಗಿ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಕೆಲವೊಂದು ಮಾರ್ಪಾಟುಗಳಾಗುತ್ತೆ, ಬದಲಾವಣೆಗಳಾಗುತ್ತೆ. ಆದರೆ ಬದಲಾವಣೆಗೆ ಬಹಳ ಬೇಗ ನೀವು ಒಗ್ಗಿಕೊಳ್ಬೇಕು. ಬದಲಾವಣೆಗಳನ್ನು ಈ ದಿನ ನೀವು ಸ್ವಾಗತಿಸಬೇಕು. ಹಾಗಾಗಿ ನಿಮ್ಮ ಹಠಮಾರಿತನವನ್ನು, ನಿಮ್ಮ ಮಂಡು ವಾದವನ್ನು ಈ ದಿನ ಸ್ವಲ್ಪ ಪಕ್ಕಕ್ಕಿಡಬೇಕಾಗುತ್ತೆ. ಯಾವುದು ತೀರಾ ಪ್ರಿಯಾರಿಟಿಯಲ್ಲಿದೆ, ಯಾವುದು ಆದ್ಯತೆಯಲ್ಲಿದೆ, ಯಾವುದು ಪ್ರಾಕ್ಟಿಕಲ್ ಆಗಿದೆ ಅಂಥದ್ರ ಬಗ್ಗೆ ಈ ದಿನ ತೀವ್ರ ಗಮನವನ್ನು ನೀವು ಹರಿಸಬೇಕಾಗುತ್ತೆ. ಇನ್ನು ಕೆಲವೊಂದು ಮಂಗಳಕರವಾದಂತಹ ಒಂದು ಸಮಾರಂಭದಲ್ಲೋ ಅಥವಾ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ನೀವು ಯಾವುದೇ ಕೆಲಸ ಮಾಡಿ ಸದ್ದಿಲ್ಲದೆ ಮಾಡಿ, ಅದನ್ನು ಪ್ರಚಾರ ಮಾಡಿ ನಾನು ಈ ಕೆಲಸ ಮಾಡ್ತೇನೆ ಅಂತ ಹೇಳಿ ಕೊನೆಗೆ ಆ ಕೆಲಸ ಆರಂಭ ಆಗುವಂಥದ್ದೇ ಪ್ರಶ್ನಾತೀತವಾಗಿಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಹಾಗೆ ಈ ದಿನ ನಿಮಗೆ ಎದುರಾಗುವಂಥ ಅವಕಾಶಗಳೇನಿದೆ ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡಿ, ದುರ್ಗಾ ಸ್ತುತಿಯನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಒಂದು ರೀತಿಯಲ್ಲಿ ಮಾನಸಿಕ ಸಂತೋಷ ಇದೆ, ಮಾನಸಿಕವಾಗಿ ನಿಯಂತ್ರಣ ಇದೆ. ಅದರ ಜೊತೆಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ತುಂಬ ಅರ್ಥೈಸಿಕೊಂಡು ಮಾಡುವಂಥದ್ದು ಇದೆ. ಅಕ್ಕಪಕ್ಕದವರನ್ನು ಕೂಡ ಈ ದಿನ ತುಂಬ ಚೆನ್ನಾಗಿ ಗಮನಿಸಿ ಮುಂದುವರಿಯುವಂಥದ್ದು ಇದೆ. ಹಾಗೆ ಸನ್ನಿವೇಶ ಯಾವುದೇ ಇರಲಿ ಅದನ್ನು ತುಂಬ ಚೆನ್ನಾಗಿ ನಿಮ್ಮದಾಗಿಸ್ಕೊಳ್ತೀರಿ, ಅದನ್ನು ಸದುಪಯೋಗಪಡಿಸ್ಕೊಳ್ತೀರಿ. ಹಾಗೆ ಸಾಮಾಜಿಕ ವಲಯದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಈ ದಿನ ತುಂಬ ಸ್ವಾಗತ ಇರುತ್ತೆ. ಸಾಮಾಜಿಕ ಸ್ಥಾನಮಾನಗಳಲ್ಲೂ ಕೂಡ ಒಂದು ಹಿರಿತನ ಇದೆ, ಒಂದು ರೀತಿಯಲ್ಲಿ ಗಟ್ಟಿತನ ಇದೆ. ಹಾಗೆ ಈ ದಿನದ ಆದಾಯ ಕೂಡ ಉತ್ತಮವಾಗಿರುವಂಥ ಸಾಧ್ಯತೆ ಇರೋದರಿಂದಲೇ ಬೇಗನೆ ಹಣ ಗಳಿಸುವಂತಹ ಒಂದು ಮನಸ್ಸು ಕೂಡ ಇದೆ, ಆಸೆ ಕೂಡ ಇದೆ. ಆದರೆ ತಪ್ಪು ಹೆಜ್ಜೆ ಇಡಬಾರ್ದು, ಸ್ವಲ್ಪ ಜಾಗ್ರತೆ. ಇನ್ನು ಹವಾಗುಣದ ಏರುಪೇರಿನಿಂದ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆಗಳು ಉಂಟಾಗ್ಬೋದು. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗಬಹುದು. ಆದರೂ ಕೂಡ ಈ ದಿನ ನೀವು ಹಾಕಿಕೊಂಡಿರುವಂಥ ಗುರಿಯನ್ನು ತಲುಪಲಿಕ್ಕೆ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಸಂಬಂಧಿಕರ ಜೊತೆ ಅಥವಾ ಮಿತ್ರರ ಜೊತೆ ಸೇರಿ ಯಾವುದೇ ರೀತಿಯಲ್ಲಿ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರವನ್ನು ಮಾಡಬೇಕು ಅಂದ್ಕೊಂಡಿರುವಂಥವರು ತುಂಬ ಯೋಚನೆ ಮಾಡಿ ಅದರ ಸಾಧಕ ಬಾಧಕಗಳನ್ನು ನೋಡಿ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಯಾವುದೇ ವಿಚಾರದಲ್ಲೂ ಕೂಡ ಆತುರದ ನಿರ್ಣಯಗಳನ್ನು ಕೈಗೊಳ್ಳಬೇಡಿ. ಇನ್ನು ಈ ದಿನದಲ್ಲಿ ಹಿರಿಯರು ಹೇಳುವಂಥ ಒಂದು ಸಲಹೆ, ಬುದ್ಧಿವಾದ ಇದನ್ನು ಕೇಳಿಸ್ಕೊಳ್ಬೇಕು. ಅವರ ಒಂದು ಮಾತಿಗೆ ಮಣಿಯುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಹೊಸ ಯೋಜನೆಗಳ ಬಗ್ಗೆ ತುಂಬ ಚೆನ್ನಾಗಿ ಯೋಚನೆ ಮಾಡ್ತೀರಿ, ಅರ್ಥೈಸ್ಕೊಳ್ತೀರಿ. ಮುಂದೆ ಜೀವನ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿ ಕೆಲವೊಂದು ಕ್ರಮಗಳನ್ನು ಅನುಸರಣೆ ಮಾಡುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮಗೆ ಶುಭ ಫಲಗಳು ಸಿಕ್ಕುವಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ನಿಮಗೆ ಮಿಶ್ರ ಫಲಗಳ ಯೋಗ ಇರುತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನು ನಿಗದಿತ ಸಮಯಕ್ಕೆ ನೀವು ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಅಲ್ಲೂ ಕೂಡ ಸ್ವಲ್ಪ ಬ್ಯಾಲೆನ್ಸ್ ಅನ್ನುವಂಥದ್ದು ಇರುತ್ತೆ.
ಹಾಗೆ ಈ ದಿನ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ, ಅದರಲ್ಲೂ ಕುಟುಂಬದವರು ನಿಮ್ಮ ಬಗ್ಗೆ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ನೀವು ಹೀಗೆ ಇರಬೇಕು ಅನ್ನುವಂಥದ್ದು ಅವರ ಒಂದು ಭಾವನೆ, ಅವರ ಒಂದು ಬಯಕೆ. ಆದರೆ ಈ ದಿನ ಪರಿಸ್ಥಿತಿ, ಸನ್ನಿವೇಶ ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಒಂದು ಹಿತಕ್ಕೆ, ಸಂತೋಷಕ್ಕೆ ಬಳಸ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮೂಡುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ನೀವು ಮಾಡುವಂಥ ವ್ಯವಹಾರಗಳಲ್ಲಿ ಸವಾಲುಗಳು ಜಾಸ್ತಿ, ತುಂಬ ಚಾಲೆಂಜಸ್ ಅನ್ನುವಂಥದ್ದು ಇರುತ್ತೆ. ಆದರೆ ಈ ದಿನ ಆದ್ಯತೆಯ ಮೇರೆಗೆ ಕೆಲವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಪ್ರಿಯಾರಿಟೈಸ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನೀವು ಯಾರು ನಿಮಗೆ ಸಮಸ್ಯೆಯನ್ನು ತರ್ತಾ ಇದ್ದಾರೆ, ಯಾರಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಅಂಥವರ ಬಗ್ಗೆ ಬಹಳ ನಿಕೃಷ್ಟವಾದಂಥ ಒಂದು ಭಾವವನ್ನು ತಾಳುವಂಥದ್ದು ಇದೆ. ಅವರ ಬಗ್ಗೆ ನಿಮಗೆ ಈ ದಿನ ಭಯ ಇಲ್ಲ, ಬದಲಾಗಿ ಅವರನ್ನು ಎದುರಿಸುವಂಥ ತಾಕತ್ತು ಈ ದಿನ ತುಂಬ ಇರುತ್ತೆ. ಆದರೆ ಈ ದಿನ ಸ್ವಲ್ಪ ಅಗ್ರೆಸಿವ್ ನೇಚರ್ ಅನ್ನುವಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇನ್ನು ಹಿರಿಯರ ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು ಹಣಕಾಸಿನ ವಿಚಾರದಲ್ಲಿ ತುಂಬ ಸೂಕ್ತ. ಏಕೆಂದರೆ ಕೆಲವೊಂದು ಸನ್ನಿವೇಶಗಳಿಗೆ ನಿಮಗೆ ನಿಮ್ಮ ಕುಟುಂಬದ ಹಿರಿಯರೇ ಹಣಕಾಸಿನ ಸಹಾಯವನ್ನು ಮಾಡುವಂಥವರು, ಆದ್ದರಿಂದ ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಯಾವುದೇ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆರೋಗ್ಯದ ವಿಚಾರದಲ್ಲೂ ಕೂಡ ಈ ದಿನ ತೀವ್ರವಾದ ಗಮನವನ್ನು ಹರಿಸಬೇಕಾಗತ್ತೆ. ನೀವು ತಿನ್ನುವಂಥ ಆಹಾರ ವಿಹಾರಾದಿಗಳ ಕಡೆ ಕೂಡ ಗಮನ ಇರಲಿ. ಹಾಗೆ ಈ ದಿನ ನಿಮಗೆ ಒಂದು ಪ್ರವಾಸದ ಸೌಲಭ್ಯ ಇದೆ, ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿ ಪೂಜೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಲಾಭಸ್ಥಾನದಲ್ಲಿದ್ದಾನೆ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ತುಂಬ ಉತ್ತಮವಾದಂಥ ಅನುಕೂಲತೆಗಳಿರುತ್ತೆ. ಅದರಲ್ಲೂ ಒಂದು ಒಳ್ಳೆಯ ಜ್ಞಾನ ಸಂಪಾದನೆ ಆಗುವಂಥದ್ದು, ಅನುಭವ ಈ ದಿನ ಬಹಳ ಅಸಾಧಾರಣವಾಗಿರುತ್ತೆ. ಹಾಗೆ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ತುಂಬ ಪಾಸಿಟಿವ್ ಆಗಿರ್ತೀರಿ. ಸಕಾರಾತ್ಮಕವಾದಂಥ ಒಂದು ದೃಷ್ಟಿಕೋನ ಈ ದಿನ ಇರುತ್ತೆ. ಇದು ನಿಮ್ಮ ಸುತ್ತಮುತ್ತಲಿರುವಂಥವರನ್ನು ಕೂಡ ಆಕರ್ಷಿಸುವಂಥದ್ದು. ಹಾಗಾಗಿ ನಿಮ್ಮ ಮಾತು, ನಿಮ್ಮ ನಡತೆ ಕೂಡ ಈ ದಿನ ಬಹಳ ಪ್ರಬುದ್ಧವಾಗಿರುತ್ತೆ, ತುಂಬ ಮೆಚೂರ್ಡ್ ವೇನಲ್ಲಿ ಇರುವಂಥದ್ದು. ಹಾಗೆ ಈ ದಿನ ಭೂಮಿಗೆ ಸಂಬಂಧಪಟ್ಟಂಥ ಹೂಡಿಕೆಗಳೇನಾದರೂ ಇದ್ದರೆ ಮುಂದುವರಿರಿ, ಒಳ್ಳೆ ಲಾಭ ಸಿಕ್ಕತ್ತೆ. ಇನ್ನು ಈ ದಿನ ಕೆಲವು ವಿಚಾರಗಳು ನಿಮ್ಮ ಪರವಾಗಿಯೇ ಇರುವಂಥದ್ದು, ಫಲಿತಾಂಶಗಳು ಕೂಡ ನೀವು ಅಂದುಕೊಂಡಂತೆಯೇ ಬರುತ್ತೆ. ಹಾಗಾಗಿ ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ, ಆ ರೀತಿಯಲ್ಲಿ ಈ ದಿನ ನೀವು ತುಂಬ ಅನುಕೂಲತೆಗಳನ್ನು ಪಡ್ಕೊಳ್ಳುವಂಥ ಒಂದು ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ವಿಚಾರದಲ್ಲೂ ಕೂಡ ತುಂಬ ಉತ್ಸಾಹದಲ್ಲಿರ್ತೀರಿ. ಅದರಲ್ಲೂ ಈ ದಿನ ಕೆಲವೊಂದು ಕುತೂಹಲಕಾರಿಯಾದಂತಹ ಸಂಬಂಧಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೇಳಿಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರೀತಿ, ನಿಮ್ಮ ಪ್ರೇಮದ ಉತ್ಕಟತೆಯನ್ನು ತಲುಪುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ನಿಮ್ಮ ಭಾವನೆಗಳಿಗೆ ಒಳ್ಳೆಯ ಬೆಲೆ ಇದೆ, ಒಳ್ಳೆಯ ಪ್ರತಿಕ್ರಿಯೆ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ಪ್ರವಾಸದ ಸೌಲಭ್ಯ ಕೂಡ ನಿಮಗೆ ಸುಖ ಸೌಖ್ಯವನ್ನು ತರುತ್ತೆ. ಆದರೆ ಈ ಕಳೆದು ಹೋದ ವಿಚಾರಗಳ ಬಗ್ಗೆ, ಕಳೆದು ಹೋಗಿರುವಂಥ ವಸ್ತುಗಳ ಬಗ್ಗೆ ಅಥವಾ ವ್ಯಕ್ತಿಗಳ ಬಗ್ಗೆ ಮಾತ್ರ ಹೆಚ್ಚು ಚಿಂತೆ ಮಾಡಬೇಡಿ. ಬದಲಾಗಿ ಮುಂದೆ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಚಿಂತೆ ಮಾಡಿ. ಕೆಲವು ತಜ್ಞರ ಅನುಭವದ ಮಾತುಗಳನ್ನು ಕೇಳಿಸ್ಕೊಂಡು ಅದನ್ನು ಅಳವಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಈ ದಿನ ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ 10ರಲ್ಲಿ ಚಂದ್ರ ಇದ್ದಾನೆ. ಉದ್ಯೋಗ ಸ್ಥಾನ ಇದು, ಕರ್ಮಸ್ಥಾನ ಇದು. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ, ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ಸ್ವಂತ ಬಿಸಿನೆಸ್ಸಲ್ಲಿ ಈ ದಿನ ನಿಮಗೆ ತುಂಬ ಕಾನ್ಫಿಡೆನ್ಸ್ ಇದೆ, ಆತ್ಮವಿಶ್ವಾಸ ಇದೆ. ಎಂಥದ್ದೇ ಸಮಸ್ಯೆ ಬರಲಿ, ಎಂಥದ್ದೇ ಜವಾಬ್ದಾರಿ ಬರಲಿ, ಅದನ್ನು ನಿರ್ವಹಿಸಬಲ್ಲೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗಾಗಿನೇ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ನೀವು ಸೋಲುವ ಮಾತೇ ಇಲ್ಲ, ಹಿಂಜರಿಯುವ ಮಾತೇ ಇಲ್ಲ, ಭಯದ ಮಾತೇ ಇಲ್ಲ. ಎಲ್ಲದಕ್ಕೂ ಕೂಡ ಈ ದಿನ ಮುಂದುವರಿಯುವಂಥದ್ದು, ಮುಂದೆ ಒಂದು ಹೆಜ್ಜೆಯನ್ನು ನೀವೇ ಇಡುವಂಥ ಸಾಧ್ಯತೆ. ಅದಕ್ಕಾಗಿಯೇ ಈ ದಿನ ನಿಮ್ಮಲ್ಲಿರುವಂಥ ಒಂದು ನಾಯಕತ್ವದ ಗುಣ ಏನಿದೆ, ಆ ಲೀಡರ್ಶಿಪ್ ಕ್ವಾಲಿಟಿ, ಅದು ಹೊರಬರಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ
ಈ ದಿನ ಸಂಪಾದನೆ ಚೆನ್ನಾಗಿದೆ, ಖರ್ಚು ಚೆನ್ನಾಗಿದೆ, ಉಳಿತಾಯ ಕೂಡ ಚೆನ್ನಾಗಿದೆ. ಒಟ್ಟಾರೆ ಈ ದಿನ ನೀವು ಏನನ್ನೇ ಮಾಡಿ ಬಹಳ ಪ್ರಬುದ್ಧವಾಗಿ ಮಾಡ್ತೀರಿ. ಆದರೆ ಈ ದಿನದ ಭಿನ್ನಾಭಿಪ್ರಾಯಗಳೇನಿದೆ, ಕುಟುಂಬದ ಒಳಗೆ ಇರುವಂಥದ್ದು, ನಿಮ್ಮ ಸಂಗಾತಿಯ ಜೊತೆ, ಪ್ರೀತಿ ಪಾತ್ರರ ಜೊತೆಯಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು ಈ ದಿನ ನಿಮ್ಮ ತಲೆ ತಿನ್ನುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಎಲ್ಲವೂ ಇದೆ, ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಇಂಥ ಒಂದು ಭಿನ್ನಾಭಿಪ್ರಾಯಗಳಿಂದ ಮನಸ್ಸು ಕೆಟ್ಟು ಹೋಗುತ್ತೆ. ಹಾಗೆ ಈ ದಿನ ಆದಷ್ಟು ಈ ಭಿನ್ನಾಭಿಪ್ರಾಯಗಳಿಂದ ತಪ್ಪಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇವುಗಳನ್ನು ಮರೀಲಿಕ್ಕೆ ಸಾಧ್ಯ ಆಗಲ್ಲ, ಆದರೆ ಅದಕ್ಕೆ ಒಂದು ಬದಲಿ ವ್ಯವಸ್ಥೆಗಳನ್ನು ನೀವೇ ಕಂಡುಕೊಳ್ಬೇಕಾಗತ್ತೆ. ನಿಮ್ಮ ಮನಸ್ಸನ್ನು ಈ ಒಂದು ವಿಚಾರದಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಅನಿರೀಕ್ಷಿತವಾದಂತಹ ಅತಿಥಿಗಳು ಬರುವಂಥದ್ದು, ಇದರಿಂದ ನಿಮಗೆ ಸಂತೋಷ ಇದೆ, ಜೊತೆಗೆ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು ಕೂಡ ಇದೆ. ಆದರೆ ಈ ದಿನ ಹೊಸಬರ ಜೊತೆ ಯಾವುದೇ ಹಣಕಾಸಿನ ವ್ಯವಹಾರಕ್ಕೆ ಕೈ ಹಾಕಬೇಡಿ, ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ಸ್ವಾಮಿಯ ದರ್ಶನ ಮಾಡಿ, ಲಕ್ಷ್ಮೀ ತಾಯಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ, 9ನೇ ಮನೆ. ಹಾಗಾಗಿನೇ ಈ ದಿನ ನಿಮಗೆ ಸ್ವಲ್ಪ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡುವಾಗ ನಿಮ್ಮ ಒಂದು ಮನಸ್ಸೇ ಬ್ಲ್ಯಾಂಕ್ ಆಗುವಂಥದ್ದು. ಏನನ್ನು ಮಾಡಲಿಕ್ಕೆ ಹೊರಟಿದ್ದೀನಿ, ಯಾಕಾಗಿ ಕೆಲಸ ಮಾಡಬೇಕು, ಯಾರಿಗಾಗಿ ಮಾಡಬೇಕು, ಇದರ ಫಲಿತಾಂಶ ಏನು, ಸಾಧಕ ಬಾಧಕಗಳೇನು, ಇದರ ಬಗ್ಗೆ ನಿಮಗೆ ಅರಿವೇ ಇರಲ್ಲ. ಸ್ವಲ್ಪ ಯಾಂತ್ರಿಕವಾಗಿಯೇ ಕೆಲಸಗಳು ಆರಂಭ ಆಗುವಂಥದ್ದಿರುತ್ತೆ. ಕೆಲಸದಲ್ಲಿ ಆಸಕ್ತಿ ಕಡಿಮೆ. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ತೀವ್ರವಾದಂಥ ಒಂದು ವೇದನೆಯನ್ನು ಅನುಭವಿಸುವಂಥದ್ದು ಇದೆ. ಹಾಗೆ ಈ ದಿನ ನಿಮಗೆ ನಿಮ್ಮವರೇ ಕೈ ಕೊಡುವಂಥದ್ದು, ಯಾರು ಸಹಾಯ ಮಾಡ್ತೇನೆ, ಯಾರು ನಿಮ್ಮ ಜೊತೆಯಲ್ಲಿರ್ತೇನೆ ಅಂತ ಹೇಳ್ತಾರೋ ಅವರಿಂದಲೇ ಈ ದಿನ ನಿಮಗೆ ಸ್ವಲ್ಪ ಆಘಾತ ಆಗುತ್ತೆ, ಸ್ವಲ್ಪ ಒತ್ತಡಗಳು ಕೂಡ ಉಂಟಾಗುತ್ತೆ. ಹಾಗಾಗಿನೇ ಯಾರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬಾರ್ದು. ಅವರಾಗವರೇ ಬಂದು ನಿಮ್ಮ ಒಂದು ಸಹಾಯಕ್ಕೆ ನಿಂತರೆ ಅವರನ್ನು ಸ್ವಾಗತಿಸಿ, ಅವರನ್ನು ದೂರೀಕರಿಸಬೇಡಿ, ಅವರಲ್ಲಿರುವಂಥ ತಪ್ಪುಗಳನ್ನು ದೋಷಗಳನ್ನು ಎಣಿಸಲಿಕ್ಕೆ ಹೋಗಬೇಡಿ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕಿಂತ ಅವರು ಬಂದಾಗ ಅವರ ಜೊತೆಯಲ್ಲಿ ನೀವು ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ ನಿಮಗೇನೋ ಒಂದು ಕಾನ್ಫಿಡೆನ್ಸ್ ಇದೆ, ಆದರೆ ಆ ಕೆಲಸದಲ್ಲಿ ಆಗುವಂಥ ತಪ್ಪುಗಳು, ಲೋಪದೋಷಗಳು, ಇದರಿಂದ ಸ್ವಲ್ಪ ಪಶ್ಚಾತ್ತಾಪ ಆಗುತ್ತೆ. ಜೊತೆಗೆ ನಷ್ಟ ಕೂಡ ಉಂಟಾಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ. ಆದರೆ ಈ ದಿನ ನಿಮ್ಮ ನಿಕಟ ಸ್ನೇಹಿತರಾಗಲಿ, ಕುಟುಂಬ ಸದಸ್ಯರಾಗಲಿ ನಿಮ್ಮ ಒಂದು ಕಷ್ಟ ಸುಖಗಳನ್ನು ಅರ್ಥ ಮಾಡ್ಕೊಳ್ತಾರೆ. ನಿಮ್ಮ ಬೇಕು ಬೇಡಗಳ ಬಗ್ಗೆ ಅವರ ಒಂದು ಪ್ರತಿಸ್ಪಂದನೆ ಇರುತ್ತೆ. ಹಾಗಾಗಿನೇ ಈ ದಿನ ನೀವು ಸಂತೋಷವಾಗಿರಲಿಕ್ಕೆ ಪ್ರಯತ್ನ ಮಾಡಿ. ಯಾವುದೋ ಒಂದು ಹಂತದಲ್ಲಿ ನಿಮಗೆ ಸುಖ ಸೌಖ್ಯ ಲಭ್ಯವಾಗುತ್ತೆ. ಆದರೆ ಆರೋಗ್ಯ ನೋಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆ ಅಂದರೆ ದುಸ್ಥಾನ, ಅದು ಒಳ್ಳೆಯ ಮನೆ ಅಲ್ಲ ಅದು. ಹಾಗಾಗಿ ಮಾನಸಿಕವಾಗಿ ತುಂಬ ಹಿಂಸೆ ಇದೆ. ಮಾನಸಿಕವಾಗಿ ನಿಮಗೆ ಒಂದು ರೀತಿಯಲ್ಲಿ ನಿಯಂತ್ರಣ ಇಲ್ಲದಂತಹ ಚಟುವಟಿಕೆಗಳು ನಡೀತಾ ಇರುತ್ತೆ. ಯಾವುದು ಸಮಾಜಕ್ಕೆ ವಿರುದ್ಧವಾಗಿದೆಯೋ, ಸಮಾಜ ಘಾತಕ ಅನ್ಸುತ್ತೋ ಅಂಥದ್ರಲ್ಲಿ ಈ ದಿನ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗುವಂಥದ್ದು. ಹಾಗಾಗಿ ನಿಮ್ಮ ಮನಸ್ಸಿನ ಬ್ಯಾಲೆನ್ಸನ್ನೇ ಈ ದಿನ ನೀವು ಕಳ್ಕೊಳ್ತೀರಿ. ಹಾಗಾಗಿ ಸಮತೋಲನ ಸ್ಥಿತಿಯಲ್ಲಿದ್ದಾಗ ಮಾತ್ರ ಏನಾದರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಇನ್ವಾಲ್ವ್ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ದಿನದ ಚಂಚಲ ಮನಸ್ಸಿನಿಂದ ಕೆಲವೊಂದು ಅವಘಡಗಳು ಉಂಟಾಗುವಂಥದ್ದು ಇದೆ. ನೀವು ಯಾವುದೇ ಕೆಲಸ ಮಾಡಿ ಅದರಲ್ಲಿ ಒಂದು ಪರಿಪೂರ್ಣತೆ ಅನ್ನುವಂಥದ್ದು ಇರಲ್ಲ. ಕೆಲಸಗಳು ಅರ್ಧಂಬರ್ಧ ಆಗುತ್ತೆ. ಹಾಗೆ ಆ ಕ್ವಾಲಿಟಿ, ಆ ಗುಣಮಟ್ಟ ಅದು ಕೂಡ ಅಷ್ಟೊಂದು ಸಮರ್ಪಕವಾಗಿರಲ್ಲ. ಏನೋ ಒಂದು ಕೆಲಸ ಆಗಬೇಕು, ಕಾಟಾಚಾರಕ್ಕೆ ಕೆಲಸಗಳನ್ನು ಮಾಡಿ ಮುಗಿಸುವಂಥ ಒಂದು ಹುನ್ನಾರ ನಡೆಯುವಂಥ ದಿನ ಇದು. ಹಾಗೆ ಈ ದಿನ ಮಾನಸಿಕವಾಗಿ ಸ್ವಲ್ಪ ಸದೃಢರಾಗಬೇಕು, ಮಾನಸಿಕ ವ್ಯಾಯಾಮವನ್ನು ಮಾಡಬೇಕು. ಹಾಗೆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಾಗಲಿ, ಕುಟುಂಬ ಸದಸ್ಯರಾಗಲಿ ನಿಮ್ಮ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುವಂಥವ್ರು. ಹಾಗಾಗಿ ಟೈಮ್ ಈಸ್ ಮನಿ ಅನ್ನುವಂಥದ್ದು
ಈ ಸಮಯಕ್ಕೆ ಕೊಡುವಂಥ ವ್ಯಾಲ್ಯೂ ಏನಿದೆ ಅದು ಕೂಡ ಈ ದಿನ ನಿಮಗೆ ಮರ್ತು ಹೋಗುತ್ತೆ. ವೃತ ಹರಟೆ ಕಾಲಹರಣ ನಡೆಯುವಂಥ ಸಂದರ್ಭ ಇರುತ್ತೆ. ಇನ್ನು ಈ ದಿನದಲ್ಲಿ ಸಮಾಜದಲ್ಲಿ ಒಂದು ರೀತಿಯಲ್ಲಿ ತಪ್ಪು ಗ್ರಹಿಕೆ, ತಪ್ಪು ತಿಳುವಳಿಕೆ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮತನವನ್ನು ಉಳಿಸ್ಕೊಳ್ಬೇಕು. ಹಾಗೆ ಯಾರಿಂದ ಈ ತಪ್ಪು ಗ್ರಹಿಕೆ ಉಂಟಾಗ್ತಾ ಇದೆ ಅಂಥವರ ಬಗ್ಗೆ ವಿಶೇಷವಾಗಿ ನೀವು ಕಾಳಜಿಯನ್ನು ವಹಿಸಬೇಕು. ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ವ್ಯಕ್ತಿಯ ಜೊತೆ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಈ ದಿನ ಮಹಾಲಕ್ಷ್ಮಿ ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 7ನೇ ಮನೆ. ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇರುತ್ತೆ. ಕುಟುಂಬದ ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮಗಿಂತಲೂ ಬೇರೆಯವರಿಗಾಗಿಯೇ ಹೆಚ್ಚು ಕೆಲಸಗಳನ್ನು ಮಾಡುವಂಥದ್ದು, ಬೇರೆಯವರ ಕಡೆ ಗಮನ ಹರಿಸುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿನೇ ಈ ದಿನ ಸಂಬಂಧಪಟ್ಟವರಿಂದ ಒಳ್ಳೆಯ ಸ್ಥಾನಮಾನ ಗೌರವವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ವ್ಯವಹಾರ ಅಂದರೆ ನಿಮಗೆ ಸ್ವಲ್ಪ ಕಬ್ಬಿಣದ ಕಡಲೆಯಂತೆಯೇ ಇರುವಂಥದ್ದು. ಸ್ವಲ್ಪ ಸವಾಲುಗಳಿರುತ್ತೆ, ಸ್ವಲ್ಪ ಸಮಸ್ಯೆಗಳಿರುತ್ತೆ. ಆದರೆ ನಿಮ್ಮ ಒಂದು ಬುದ್ಧಿವಂತಿಕೆಯಿಂದ, ನಿಮ್ಮ ಅನುಭವದಿಂದ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಹಾಗೆ ಈ ಹಳೆಯ ಸಮಸ್ಯೆಗಳು ಹಳೆಯ ಸ್ನೇಹಿತರಿಗೆ ಸಂಬಂಧಪಟ್ಟದ್ದಾಗಿದ್ದರೆ ಅದನ್ನು ಬಹಳ ಬೇಗ ಇತ್ಯರ್ಥಪಡಿಸ್ಕೊಳ್ಳುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮ ಮಾತಿನಲ್ಲಿ ಕೆಲವರಿಗೆ ವಿಶ್ವಾಸ ಇದೆ, ನಿಮ್ಮ ಮಾತು ಬಹಳ ಪ್ರಖರವಾಗಿರುತ್ತೆ, ಕೆಲವರನ್ನು ಮೆಸ್ಮರೈಸ್ ಮಾಡುವಂಥ ಒಂದು ಮಾತು ಕೂಡ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಒಂದು ಒಪ್ಪಂದಗಳಿಗೆ ಅನುಗುಣವಾಗಿ ಕೆಲಸಗಳಾಗುತ್ತೆ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ತೀರಿ, ಇದು ಕೂಡ ನಿಮಗೆ ಒಂದು ಪ್ಲಸ್ ಪಾಯಿಂಟ್, ಧನಾತ್ಮಕವಾಗೇ ಇರುವಂಥದ್ದು. ಹಾಗೆ ಈ ದಿನ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಅನಿರೀಕ್ಷಿತವಾದಂತಹ ಒಂದು ಸನ್ನಿವೇಶದಿಂದ ನೀವು ಬಗೆಹರಿಸಿಕೊಳ್ಳುವಂಥದ್ದು ಇದೆ. ಹಾಗೆ ಸ್ನೇಹಿತರ ಆಗಮನ, ಅತಿಥಿಗಳ ಆಗಮನ ಮನಸ್ಸಿಗೆ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ಸ್ಥಿರಾಸ್ತಿ ವಿಚಾರದಲ್ಲಿ ನೀವು ಕೈಗೊಳ್ಳುವಂತಹ ವಿಚಾರಗಳು, ತೀರ್ಮಾನಗಳು ನಿಮಗೆ ತುಂಬ ಲಾಭವನ್ನು ತರುತ್ತೆ ಮುಂದಿನ ದಿನಗಳಲ್ಲಿ. ಒಟ್ಟಾರೆ ಈ ದಿನ ನಿಮಗೆ ಪರಿಪೂರ್ಣತೆಯ ದಿನ, ಫಲಭರಿತವಾದಂತಹ ದಿನ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳ ಅದ್ಭುತವಾದಂಥ ಅನುಭವಗಳನ್ನು ಪಡ್ಕೊಳ್ಳುವಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ, 6ರಲ್ಲಿ ಚಂದ್ರ, ಮನಸ್ಸಿಗೆ ಸಮಾಧಾನ. ಅದರಲ್ಲೂ ಈ ದಿನ ತುಂಬ ಆನಂದ, ಸಂತೋಷದ ಕ್ಷಣಗಳು ತುಂಬ ಇದೆ ಅನುಭವಿಸಲಿಕ್ಕೆ. ಹಾಗೆ ಈ ದಿನದ ಸನ್ನಿವೇಶಗಳು ನಿಮ್ಮ ನಿಯಂತ್ರಣದಲ್ಲಿರುತ್ತೆ, ಎಲ್ಲವೂ ಕೂಡ ನಿಮ್ಮ ಒಂದು ಇಚ್ಛೆಯಂತೆಯೇ ನೆರವೇರುವಂಥದ್ದು. ಆದರೆ ಈ ದಿನ ಅಪರಿಚಿತ ಸ್ಥಳದಲ್ಲಿ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ನಡೆಯುವಂಥ ಒಂದು ಮಾತಿನ ಚಕಮಕಿಯಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುವಂಥದ್ದು. ಜೊತೆಗೆ ಈ ದಿನ ದೀರ್ಘಕಾಲದ ದೃಷ್ಟಿಕೋನದ ಕೊರತೆಯಿಂದ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳಿದೆ. ಇವೆರಡನ್ನು ಬಿಟ್ಟರೆ ಈ ದಿನ ನಿಮ್ಮ ಒಂದು ಸ್ಥಿತಿ ಬಹಳ ಅನುಕೂಲಕರವಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಮಕ್ಕಳಾಗಲಿ, ನಿಮ್ಮ ಬಂಧುಗಳಾಗಲಿ ನಿಮ್ಮ ಉದಾರ ವರ್ತನೆಯನ್ನು ಬಹಳ ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ. ನಿಮ್ಮಿಂದ ಆಗುವಂಥ ಕೆಲಸ ಕಾರ್ಯಗಳು, ನಿಮ್ಮ ಸಹಾಯ ಸಹಕಾರಗಳು, ಇದು ಈ ದಿನ ತುಂಬ ಹೈಲೈಟ್ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಬಹಳ ವಿಶೇಷವಾದಂಥ ಅನುಭವ ಇದೆ. ಆದರೆ ಈ ದಿನ ನಿಮಗೆ ಏನನ್ನು ಬೇಕೋ ಅದನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಹಾಗಾಗಿ ಮನಸ್ಸು ತೆರೆದಿಟ್ಟಿರಿ. ಇನ್ನು ವಿಶೇಷವಾಗಿ ಹೊರಗಡೆಯಿಂದ ಬರುವಂತಹ ಸುದ್ದಿಗಳು, ಶುಭ ಸುದ್ದಿಗಳು ನಿಮ್ಮ ಮನಸ್ಸನ್ನು ಈ ದಿನ ತುಂಬ ಸಂತೋಷದಲ್ಲಿ ಇಟ್ಟಿರುತ್ತೆ. ಹಾಗೆ ಈ ದಿನ ನಿಮಗಾಗಿ ಸ್ವಲ್ಪ ಸಮಯವನ್ನು ಇಟ್ಕೊಳ್ಬೇಕು. ಮೀ ಟೈಮ್ ಅನ್ನುವಂಥದ್ದು ನಿಮಗೆ ಈ ದಿನ ಬೇಕೇ ಬೇಕಾಗುತ್ತೆ. ಒಂದು ವಿಶ್ರಾಂತಿಗಾಗಿ ಬೇಕು. ನಾಳೆ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಯೋಜಿತ ರೀತಿಯಲ್ಲಿ ಮಾಡಬೇಕಾದ್ರೆ ಒಂದು ಪ್ಲಾನಿಂಗ್ಗಾಗಿ ಸಮಯ ಅನ್ನುವಂಥದ್ದು ಬೇಕಾಗುತ್ತೆ. ಹಾಗೆ ಈ ದಿನದಲ್ಲಿ
ಹವಾಗುಣದ ಏರುಪೇರಿನಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಂದರ್ಭ ಇರುತ್ತೆ. ಸ್ವಲ್ಪ ಜಾಗ್ರತೆ. ಈಗ ವಿಶೇಷವಾಗಿ ಕೆಲವು ಕೆಲಸಗಳನ್ನು ಮುಂದೂಡುವಂಥ ಒಂದು ಮನಸ್ಸಿದೆ. ಆದರೆ ಅದನ್ನು ಆದಷ್ಟು ಮುಂದೂಡದೆ ಈ ದಿನವೇ ಆರಂಭ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಸ್ವಲ್ಪ ಸಂಕಲ್ಪವನ್ನಾದರೂ ಮಾಡಿಕೊಳ್ಳಿ ಈ ದಿನ. ಏಕೆಂದರೆ ಒಳ್ಳೆಯ ಯೋಗ ಇರುವಂಥ ದಿನ, ಕಾರ್ಯಸಿದ್ಧಿ ಉಂಟಾಗುತ್ತೆ. ಸ್ವಲ್ಪ ಪ್ರಯತ್ನ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಳದಿ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ಸೂಚಿಸ್ತಾ ಇದೆ. ಹಾಗೆ ಕೆಲವೊಂದು ಹಣಕಾಸಿನ ವಿಚಾರಗಳಲ್ಲಿ ನೀವು ಕೈಗೊಳ್ಳುವಂಥ ಪ್ರಯತ್ನಗಳಲ್ಲಿ ಮಿಶ್ರ ಫಲಗಳನ್ನು ಕಾಣುವಂಥದ್ದು ಇದೆ. ಹಾಗೆ ಈ ದಿನ ನೀವು ಯಾವುದೇ ರೀತಿಯ ವ್ಯಾಪಾರಕ್ಕೆ ಹೋಗಲಿ, ಖರೀದಿಗೆ ಹೋಗಲಿ, ಅಲ್ಲಿ ಸ್ವಲ್ಪ ಮೋಸ ಆಗುವಂಥದ್ದು, ಅಲ್ಲಿನ ಈ ಖರೀದಿ ಪ್ರಕ್ರಿಯೆ ನಿಮಗೆ ಮನಸ್ಸಿಗೆ ಸಮಾಧಾನವನ್ನು ತರಲ್ಲ. ಹಾಗಾಗಿ ಈ ದಿನದಲ್ಲಿ ನಷ್ಟವನ್ನು ಅನುಭವಿಸುವಂಥದ್ದು, ಜೊತೆಗೆ ನೀವು ಸರಿ ಅಂತ ಹೇಳಿ ಸಾಬೀತುಪಡಿಸ್ಲಿಕ್ಕೇ ಈ ದಿನ ತುಂಬ ಶ್ರಮ ಪಡುವಂಥದ್ದು, ತುಂಬ ಮಾತನ್ನು ಖರ್ಚು ಮಾಡಬೇಕಾಗತ್ತೆ ಅಂಥ ಒಂದು ಸನ್ನಿವೇಶದ ಈ ದಿನ ನಿಮಗೆ ಎದುರಾಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಸ್ವಲ್ಪ ಜಗಳ, ಸ್ವಲ್ಪ ಮನಸ್ತಾಪ ಆಗುವಂಥದ್ದು. ಏಕೆಂದರೆ ಅಭಿಪ್ರಾಯ ಭೇದಗಳು ಬಂದಾಗಲೇ ಹೊಂದಾಣಿಕೆ ಆಗುವಂಥದ್ದು ಕಷ್ಟ ಆಗುತ್ತೆ ಈ ದಿನ. ಹಾಗೆ ಈ ದಿನ ನಿಮ್ಮ ಕುಟುಂಬಸ್ಥರು ನಿಮಗಿಂತಲೂ ಬುದ್ಧಿವಂತರು ಅಂತ ಹೇಳಿ ತೋರಿಸಲಿಕ್ಕೆ ಹೋಗುವಂಥ ಒಂದು ಘಟನೆ ಇದೆ, ಒಂದು ಸನ್ನಿವೇಶ ಇದೆ. ಇದು ನಿಮಗೆ ವಿಚಿತ್ರ ಅನ್ನಿಸ್ಬೋದು. ಆದರೂ ಕೂಡ ನಿಮ್ಮನ್ನು ಬೈಪಾಸ್ ಮಾಡಿ ಹೋಗ್ತಾ ಇದ್ದಾರಲ್ಲ ಅನ್ನುವಂಥ ಒಂದು ಚಿಂತೆ ಕೂಡ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕುಟುಂಬದಲ್ಲಿ ತಂದೆ ತಾಯಿ ಅಂದರೆ ಏನಾದರೂ ಜೊತೆಯಲ್ಲಿದ್ದರೆ ಅವರ ಬೇಕು ಬೇಡಗಳ ಬಗ್ಗೆ ಈ ದಿನ ಗಮನ ಕೊಡಬೇಕಾಗತ್ತೆ. ಹಾಗೆ ಈ ದಿನ ಹಿರಿಯರ ಮಾತನ್ನು ಕೇಳ್ಕೊಳ್ಳಿ. ಅವರ ಅನುಭವದ ಮಾತು, ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಿಮಗೆ ಯಶಸ್ಸು ಸಿಕ್ಕೇ ಸಿಕ್ಕತ್ತೆ. ಇನ್ನು ಈ ದಿನ ಆಸ್ತಿಯ ವಿಚಾರವಾಗಿ ನೀವು ತೆಗೆದುಕೊಂಡಂತಹ ತೀರ್ಮಾನಗಳೇನಿದೆ ಅದನ್ನು ಮತ್ತೊಮ್ಮೆ ಆಲೋಚನೆ ಮಾಡಿ, ಅವಲೋಕನ ಮಾಡಿ. ಏನೇ ಮಾಡಿದ್ರೂ ದಾಖಲೆ ಪತ್ರಗಳ ಸಮೇತ ಮಾಡಿ. ಬಾಯಿ ಮಾತಿಗೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, 4ನೇ ಮನೆ. ಹಾಗಾಗಿ ಈ ದಿನ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ಅದರಲ್ಲೂ ನಿಮ್ಮ ಆಸಕ್ತಿಯ ಕ್ಷೇತ್ರ ಏನಿದೆ ಅದರಲ್ಲಿ ಈ ದಿನ ನೀವು ಹೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾವುದೋ ಒಂದು ಸನ್ನಿವೇಶ, ಯಾವುದೋ ಒಂದು ಸಂದರ್ಭ ನಿಮ್ಮನ್ನು ತಡೆಯುತ್ತೆ. ಕೈಕಾಲುಗಳಿಗೆ ಸರಪಳಿ ಹಾಕಿದಂತಹ ಅನುಭವ, ಒಂದು ಫ್ರೀನೆಸ್ ಅನ್ನುವಂಥದ್ದು, ಸ್ವಾತಂತ್ರ್ಯವನ್ನು ಅನುಭವಿಸಬೇಕು ಅನ್ನುವಂಥ ಒಂದು ಸನ್ನಿವೇಶ ತುಂಬ ಕಡಿಮೆ ಇರುತ್ತೆ. ಯಾರದ್ದೋ ಮುಲಾಜಿಗೆ ಒಳಗಾಗ್ತೀರಿ, ದಾಕ್ಷಿಣ್ಯಕ್ಕೆ ಈ ದಿನ ಬಲಿಯಾಗ್ತೀರಿ. ಹಾಗಾಗಿ ನಿಮ್ಮ ತನವನ್ನು ಈ ದಿನ ಎತ್ತಿ ತೋರಿಸ್ಲಿಕ್ಕೂ ಕೂಡ ನಿಮಗೆ ಅವಕಾಶಗಳಿಲ್ಲ. ಎಲ್ಲವೂ ಇದೆ, ಆದರೆ ಅನುಭವಿಸುವಂಥ ಯೋಗ ಇಲ್ಲ. ಹಾಗೆ ಈ ದಿನ ನಿಮ್ಮ ಒಂದು ಕಷ್ಟ ಸುಖಗಳನ್ನು ಹೇಳಿಕೊಳ್ಳಿಕ್ಕೂ ಕೂಡ ಯಾರೂ ಇಲ್ಲ, ಅಂಥ ವೇದಿಕೆ ಇಲ್ಲ. ಇನ್ನು ಯಾರಿಗಾದರೂ ಹೇಳೋಣ ಅಂದರೆ ಅದನ್ನೇ ಅವರು ಒಂದು ರೀತಿಯಲ್ಲಿ ಶೋಷಣೆಗೆ ಒಳಪಡಿಸುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಅಷ್ಟೇ, ಒಂದು ನಿಯಂತ್ರಣದಲ್ಲಿ ಈ ದಿನದ ವಿದ್ಯಮಾನಗಳು ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಆಸಕ್ತಿಯನ್ನು ಆನಂದಿಸುವಂಥ ಒಂದೇ ಒಂದು ಸನ್ನಿವೇಶ ನಿಮಗೆ ಬರುತ್ತೆ. ಅದನ್ನು ಮಾತ್ರ ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಈ ದಿನ ನಿಮ್ಮ ಮಕ್ಕಳಾಗಲಿ, ನಿಮ್ಮ ಕುಟುಂಬಸ್ಥರಾಗಲಿ, ನಿಮ್ಮನ್ನು ಅವಲಂಬನೆ ಮಾಡಿರುವಂಥವರಿಂದ ಈ ದಿನ ನಿಮಗೆ ಅಷ್ಟೊಂದು ಸುಖ ಸೌಖ್ಯ ಅನ್ನುವಂಥದ್ದು ಇರಲ್ಲ. ಹಾಗೆ ನಿಮ್ಮ ತಾಯಿಯವರ ಆರೋಗ್ಯ, ತಾಯಿಯವರಿದ್ದರೆ ಅದರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ನಿಮಗಾಗಿ ಮುಂದೆ ಬರಬಹುದಾದಂತಹ ಕೆಲವೊಂದು ಸಮಸ್ಯೆಗಳನ್ನು ಈ ದಿನ ನೀವೇ ಊಹೆ ಮಾಡಿಕೊಳ್ಬೇಕಾಗತ್ತೆ. ನಿಮ್ಮನ್ನು ನೀವು ಒಂದು ರೀತಿಯಲ್ಲಿ ಅಧ್ಯಯನಕ್ಕೆ ಒಳಪಡಿಸ್ಕೊಳ್ಬೇಕಾಗತ್ತೆ. ಏಕೆಂದರೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಇದರಿಂದ ತುಂಬ ಅವಾಯ್ಡ್ ಆಗುತ್ತೆ. ಒಳ್ಳೆಯದಾಗುತ್ತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ಕೆಂಪು. ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನದಲ್ಲಿ ತೃತೀಯದಲ್ಲಿ ಚಂದ್ರ ಇದ್ದಾನೆ. ಇದು ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ವೈಯಕ್ತಿಕ ಸಮಾಧಾನ ಇದೆ, ತೃಪ್ತಿ ಇದೆ. ಜೊತೆಗೆ ಸಮಾಜ, ಕುಟುಂಬ ಕೂಡ ನಿಮ್ಮ ಒಂದು ಕೆಲಸಗಳನ್ನು ಒಪ್ಪಿಕೊಳ್ಳುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಸ್ವಲ್ಪ ತರಾತುರಿಯಲ್ಲೇ ಮಾಡುವಂಥದ್ದು ಇದೆ, ಸ್ವಲ್ಪ ಅರ್ಜೆನ್ಸಿ ಅನ್ನುವಂಥದ್ದು ಇರುತ್ತೆ. ಆದರೆ ಈ ಕ್ವಾಲಿಟಿಯಲ್ಲಿ ಈ ದಿನ ಕಾಂಪ್ರಮೈಸ್ ಮಾಡಿಕೊಳ್ಳಲ್ಲ. ಒಂದೆರಡು ಕೆಲಸಗಳನ್ನು ಕೈಬಿಟ್ಟರೂ ಸರಿ, ಕೆಲಸ ಆರಂಭ ಆದರೆ ಅದು ಪೂರ್ಣ ಆಗಲೇಬೇಕು ಅನ್ನುವಂಥ ಒಂದು ಹಠದ ಸ್ವಭಾವ ಇರುತ್ತೆ. ಹಾಗೆ ಈ ದಿನದಂದು ಜವಾಬ್ದಾರಿಗಳು ಜಾಸ್ತಿ ಆದಾಗ ಒತ್ತಡಗಳು ಉಂಟಾಗುತ್ತೆ. ಆದರೆ ಅದನ್ನು ಬಹಳ ಚೆನ್ನಾಗಿ ನೀವು ನಿಭಾಯಿಸುವಂಥದ್ದು ಇದೆ. ಯಾರಿಗೆ ಯಾವ ಕೆಲಸವನ್ನು ಕೊಟ್ಟು ಮಾನಿಟರ್ ಮಾಡಬೇಕು ಅನ್ನುವಂಥ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಈ ದಿನ ನಿಮಗೆ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಅಮೂಲ್ಯವಾದಂತಹ ವಸ್ತುಗಳನ್ನು, ಹಣವನ್ನು, ಒಡವೆ ವಸ್ತ್ರಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಆಸೆ ಕೂಡ ಬರುತ್ತೆ. ನನ್ನದು ಅನ್ನುವಂಥದ್ದು ಈ ದಿನ ಬಂದಾಗಲೇ ನಿಮ್ಮ ಸಂಪಾದನೆ ಕೂಡ ಹೆಚ್ಚಾಗುವಂಥದ್ದು. ಜೊತೆಗೆ ಕೆಲವೊಂದು ನಿರೀಕ್ಷಿತ ವಿಚಾರಗಳಲ್ಲಿ ರಾಜಿ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಏಕೆಂದರೆ ಹೊಂದಾಣಿಕೆ ಇದ್ದರೆ ಜೀವನ ಅನ್ನುವಂಥ ಸತ್ಯ ಈ ದಿನ ನಿಮಗೆ ಅರ್ಥ ಆಗುತ್ತೆ. ಆದರೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಸಾಲ ಕೊಡುವಂಥದ್ದು, ಸಾಲ ತರುವಂಥ ಒಂದು ಪ್ರಯತ್ನ ಈ ದಿನ ಆಗಬಾರ್ದು. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.